ಹಲೋ ನಮಸ್ಕಾರ, ಹೇಗಿದ್ದೀರಿ? ಶುಭ ಸಂಜೆ. ನಾನು ಚಂದನ್ ಶರ್ಮಾ ಆಸ್ ಯೂಶುವಲ್ ನಿಮ್ಮ ಜೊತೆಗೆ ವ್ಯೂ ಪಾಯಿಂಟ್ನಲ್ಲಿ. ಇವತ್ತು ನಾನು ಎರಡು ಕ್ಷೇತ್ರಗಳ ಬಗ್ಗೆ ಗಮನ ಹರಿಸುವ ಪ್ರಯತ್ನವನ್ನು ಮಾಡ್ತೇನೆ. ಒಂದು ಬೆಂಗಳೂರು ಗ್ರಾಮಾಂತರ, ಮತ್ತೊಂದು ಮಂಡ್ಯ ಲೋಕಸಭಾ ಕ್ಷೇತ್ರ. ಎರಡು ಕ್ಷೇತ್ರಗಳು ಅತ್ಯಂತ ಕುತೂಹಲವನ್ನು ಮೂಡಿಸಿದ್ದಾವೆ. ಅಫ್ಕೋರ್ಸ್ ಮಂಡ್ಯ ಅಂತೂ ಬಿಡಿ, ಇಂಡಿಯಾದಲ್ಲೇ ಫೇಮಸ್ಸು. ಆ ಕಾರಣಕ್ಕಾಗಿ ಮಂಡ್ಯ ಅಂತಂದ್ರೆ ಖಂಡಿತವಾಗಿ ಸಹಜವಾಗಿ ಇಂಡಿಯಾ ತಿರುಗಿ ನೋಡುತ್ತೆ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಕೂಡ ಇಲ್ವೇ ಇಲ್ಲ. ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ಹಾಸನನೂ ಇದೆ. ಆದರೆ ನಾನು ಸದ್ಯಕ್ಕೆ ಹಾಸನದ ಬಗ್ಗೆ ಮಾತಾಡಕ್ಕೆ ಹೋಗೋದಿಲ್ಲ. ಈ ಮೈತ್ರಿ ಗುಟ್ಟು ಏನು, ಹೆಂಗ್ ವರ್ಕೌಟ್ ಆಗ್ಬೋದು ಈ ಮಂಡ್ಯದಲ್ಲಿ ಅಥವಾ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ.ಕೆ. ಸುರೇಶ್ ಅವರಿಗೆ ಟಕ್ಕರ್ ಕೊಡೋದಕ್ಕೆ, ಎದುರಾಳಿಯಾಗೋದಕ್ಕೆ, ಒಂದು ರೀತಿ ಗುದ್ದಾಟ ನಡೆಸೋದಕ್ಕೆ ಏನು ಡಾಕ್ಟ್ರನ್ನ ಕರ್ಕೊಂಡ್ಬರ್ತಾರ ಅಥವಾ ಅವ್ರನ್ನ ಹಾಸನಕ್ಕೆ ಕರ್ಕೊಂಡು ಹೋಗ್ತಾರಾ? ಈ ಮಂಡ್ಯದಲ್ಲಿ ಸುಮಲತಾ ಅವರಿಗೆ ಅವಕಾಶ ಬಿಜೆಪಿ ಮಾಡಿಕೊಡುತ್ತಾ? ಅಥವಾ ಏನಾದರೂ ಈ ಸಲವೂ ಕೂಡ ನನ್ನ ಸ್ವಾಭಿಮಾನಕ್ಕೆ ಬಂತು ಧಕ್ಕೆ ಅಂದ್ಬಿಟ್ಟು ಸುಮಲತಾ ಅವರು ಏನಾದರೂ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿಬಿಟ್ಟು ಒಂದಿಷ್ಟು ಓಟ್ಗಳನ್ನು ಒಡೆದು ಬಿಡ್ತಾರ? ಅಥವಾ ಕುಮಾರಸ್ವಾಮಿ ವರ್ಸಸ್ ಸುಮಲತಾ ಆಗುತ್ತಾ? ಒಂದು ವೇಳೆ ಸುಮಲತಾ ಏನಾದರೂ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರೆ, ಅಥವಾ ಬೇಡಪ್ಪ ಯಾಕೋ ಸ್ಟಾರ್ ಚಂದ್ರು ಬಂದ್ಬಿಡ್ತಾರೆ, ಒಂಚೂರು ಸಮಸ್ಯೆ ಆಗ್ಬಿಡ್ಬೋದೇನೋ ಅಂದ್ಬಿಟ್ಟು ಕುಮಾರಸ್ವಾಮಿ ಅವರು ಹಿಂದೆ ಸರಿದು ಬಿಡ್ತಾರ? ಅಥವಾ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಮೂರನೇ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಇಳಿಸ್ತಾರ? ಬಿಗ್ ಕ್ವೆಶ್ಚನ್ಸ್ ಕಮಿಂಗ್ ಇನ್ ನೌ. ನನ್ನ ಹಿಂದ್ಗಡೆ ಇರುವ LED ಪರದೆಯ ಮುಂದೆ ಇವತ್ತಿನ ಎರಡು ಕ್ಷೇತ್ರಗಳ ಮುನ್ನೋಟ. ಲೆಟ್ಸ್ ಬಿಗಿನ್ ದಿ ಶೋ ನೌ. ದಿಸ್ ಇಸ್ ಚಂದನ್ ಶರ್ಮಾ ಆನ್ ವ್ಯೂ ಪಾಯಿಂಟ್. ಸೊ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಒಳನೋಟವನ್ನ ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೀನಿ. ಇಟ್ ಆಕ್ಚುಲಿ ಲುಕ್ಸ್ ಲೈಕ್ ಡಿ.ಕೆ. ಸುರೇಶ್ ವರ್ಸಸ್ ಡಾಕ್ಟರ್ CN ಮಂಜುನಾಥ್. ಇಲ್ಲಿ ಕ್ವೆಶ್ಚನ್ ಮಾರ್ಕ್ ಹಾಕಿದೀವಲ್ಲ, ಅದೇ ಕಾರಣಕ್ಕೆ. ಯಾಕಂದ್ರೆ ಇನ್ನು ಥಾಟ್ ಕ್ಲಾರಿಟಿ ಇಲ್ಲ ಯಾರಿಗೂ ಕೂಡ, ಮತ್ತು ನಮಗೂ ಕೂಡ ಗೊತ್ತಿಲ್ಲ ಅನ್ನೋ ಕಾರಣಕ್ಕೆ ಅಲ್ಲಿ ಡಾಕ್ಟರ್ CN ಮಂಜುನಾಥ್ ಅವರ ಹೆಸರಿನ ಪಕ್ಕದಲ್ಲಿ ಒಂದು ಕ್ವೆಶ್ಚನ್ ಮಾರ್ಕ್ ಹಾಕಿದ್ದೀವಿ. ಇದು ಲೋಕಸಭಾ ಚುನಾವಣೆ 2024ರ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಒಳನೋಟ. ಮುಂದಕ್ಕೆ ಹೋಗೋಣ ಹಾಗೇನೆ. ಸೊ ಇವರಿಬ್ಬರ ನಡುವೆ ಕಾದಾಟ ನಡೆಯಬಹುದು ಅಂತ ಹೇಳಲಾಗ್ತಾ ಇತ್ತು. ಕಾಂಗ್ರೆಸ್ ಮತ್ತು ದೋಸ್ತಿಗೆ ಸಿಕ್ಕಾಪಟ್ಟೆ ಪ್ರತಿಷ್ಠೆಯ ಕಣ, ಅದರಲ್ಲಿ ಅನುಮಾನ ಇಲ್ಲವೇ ಇಲ್ಲ. ಅದೇನೋ ಡಿ.ಕೆ. ಸುರೇಶ್ ಅವ್ರು ನಿಂತ್ಕೊಳ್ಳೋದೇ ಇಲ್ಲ, ನನಗೆ ರಾಜಕೀಯ ಸನ್ಯಾಸತ್ವ ತಗೊಂಡ್ಬಿಡ್ಬೇಕು ಅನಿಸ್ತಾ ಇದೆ ಅಂತೆಲ್ಲ 2-3 ಸಲ ಮಾತಾಡಿದ್ರು ಕೂಡ ಏನೋ ಅವ್ರು ಈ ಸಲ ನಿಂತ್ಕೊಳ್ತಾರೆ ಅಂತಾನೆ ನನಗನ್ನಿಸ್ತಾ ಇದೆ. ಕಳೆದ ಲೋಕಸಭೆ ಎಲೆಕ್ಷನ್ನಲ್ಲಿ ಒಂದೇ ಒಂದು ಕ್ಷೇತ್ರವನ್ನು ಕಾಂಗ್ರೆಸ್ ಗೆದ್ದಿತ್ತು, ಅದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ. ಮೋದಿ ವರ್ಚಸ್ಸಿತ್ತು, ಆದರೆ ಮೋದಿ ವರ್ಚಸ್ಸು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ನಡೆಯಲಿಲ್ಲ. ಡಿ.ಕೆ. ಬ್ರದರ್ಸ್ನ ಬೆಂಗಳೂರು ಗ್ರಾಮಾಂತರ ಜನ ಬಹಳ ಚೆನ್ನಾಗಿ ಕೈ ಹಿಡಿತಾರೆ. ಆ ಕಾರಣಕ್ಕಾಗಿ ಡಿ.ಕೆ. ಸುರೇಶ್ ಅವರು ಪರಮಾದ್ಭುತವಾಗಿ ಗೆದ್ದರು. ಈಗ ಬೆಂಗಳೂರು ಗ್ರಾಮಾಂತರವನ್ನು ಗೆಲ್ಲಬೇಕು ಅಂತಂದ್ರೆ ಬಿಜೆಪಿ JDS ಒಂದು ಮಾಸ್ಟರ್ ಸ್ಟ್ರೋಕ್ ಕೊಡ್ಬೇಕಲ್ಲ ಸೊಮ್ಮೆ, ಒಂದು ರಣತಂತ್ರವನ್ನ ಮಾಡಬೇಕಲ್ಲ ಬುದೇ. ಹಾಗಾಗಿ ಯಾವ ರಣತಂತ್ರ ಏನು ಅಂತಂದ್ರೆ, ಡಿ.ಕೆ. ಸುರೇಶ್ ಅವರ ವಿರುದ್ಧ ಹೃದಯವಂತ ಡಾಕ್ಟರ್ CN ಮಂಜುನಾಥ್ ಅವರನ್ನ ಕಣಕ್ಕಿಳಿಸೋದಕ್ಕೆ ಚಿಂತನೆಯನ್ನ ನಡೆಸಲಾಗ್ತಾ ಇದೆ ಅಂತನ್ನುವ ಮಾತು ಕೇಳಿ ಬರ್ತಾ ಇದೆ. ಇನ್ನೂ ಒಂದು ಮಾತಿದೆ, ಇಲ್ಲ ಹಾಸನಕ್ಕೇನು ನಿಲ್ಲಿಸ್ತಾರಂತೆ, ಪ್ರಜ್ವಲ್ ರೇವಣ್ಣ ಅವರಿಗೆ ಕೊಡೋದಿಲ್ವಂತೆ ಅಂತ ಕೂಡ ಚರ್ಚೆ ನಡೀತಾ ಇದೆ. ನಾನು ಇವಾಗ ಹಾಸನದ ಬಗ್ಗೆ ಏನು ಮಾತಾಡಕ್ಕೆ ಹೋಗೋದೇ ಇಲ್ಲ, ಆಮೇಲೆ ಮಾತಾಡ್ತೀನಿ 9 ಗಂಟೆಯ ನ್ಯೂಸ್ ಫ್ರಂಟ್ ಲೈನ್ನಲ್ಲಿ. ಯಾಕೆಂತಂದ್ರೆ ಹಾಸನ ಬಹಳ ಇಂಪಾರ್ಟೆಂಟ್. 9 ಗಂಟೆ ನ್ಯೂಸ್ ಫ್ರಂಟ್ ಲೈನ್ನಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತೀನಿ. ಈಗಲೇ ನಾನು ಅದರ ಟ್ರೈಲರ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಓಕೆ, ಮಂಡ್ಯಕ್ಕೆ ಹೋಗೋಣ. ಒಂದು ಸ್ವಲ್ಪ ಇಲ್ಲಿಂದ ಸಕ್ಕರೆ ನಾಡು ಮಂಡ್ಯ, ಸಿಕ್ಕಾಪಟ್ಟೆ ಜನಪ್ರಿಯತೆ ಇರುವ ನಾಡು ಮಂಡ್ಯ. ನೋಡಿ, ಇದೆಲ್ಲವೂ ಇದೆ. ಇದು ಮೋದಿ ವರ್ಚಸ್ಸಿದೆ, ಮಂಜುನಾಥ್ ಅವರ ಒಳನೋಟ ಇದೆ, ಪ್ರೀತಿ ಇದೆ, ಎಲ್ಲವೂ ಇದೆ. ಅದೆಲ್ಲವೂ ಕೂಡ ಪ್ಲಸ್ ಪಾಯಿಂಟ್ಸ್ ಆಗುತ್ತೆ. ಆಮೇಲೆ ಡಿ.ಕೆ. ಸುರೇಶ್ ಅವರಿಗೆ ಹಿಡಿತವಿದೆ, ಅದು ಕೂಡ ಪ್ಲಸ್ ಪಾಯಿಂಟ್ ಆಗುತ್ತೆ. ಓಕೆ, ಇಲ್ಲಿ ಇದೊಂಚೂರು ಹಾಗೆ ಅದು ನಿಲ್ಲಿಸಿ, ಇದು ಬಹಳ ಇಂಪಾರ್ಟೆಂಟ್. ಇಲ್ಲಿ ಮೈತ್ರಿ ಅಭ್ಯರ್ಥಿ ಸುಮಲತಾ ಅವರು ಅಥವಾ ಸ್ಟಾರ್ ಚಂದ್ರು
ಸಿಕ್ಕಾಪಟ್ಟೆ ದುಡ್ಡು, ಶಾನೆ ದುಡ್ಡು, ಭಾರಿ ಇಟ್ಟಿದ್ದಾರೆ ದುಡ್ಡು. ಅದರ ಜೊತೆಗೆ ದೊಡ್ಡ ದೊಡ್ಡವ್ರ ಸಹವಾಸ ಬೇರೆ, ದೊಡ್ಡ ದೊಡ್ಡವ್ರ ರಿಲೇಟಿವ್ ಬೇರೆ, ಸ್ಟಾರ್ ಚಂದ್ರು. ಹಾಗಾಗಿ ಸ್ಟಾರ್ ಬಂದ್ಬಿಟ್ರೆ ಅಂದ್ಬಿಟ್ಟು ಬಹುಶಃ ಕುಮಾರಸ್ವಾಮಿಯವರಿಗೆ, ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಿಗೆ ಒಂದು ಸ್ವಲ್ಪ ಏನೋ ಭಯ ಅಂತ ಒಂದಿಷ್ಟು ಜನ ಮಂಡ್ಯದಲ್ಲಿ ಮಾತಾಡ್ಕೋತಾ ಇದ್ದಾರೆ. ಹಾಗಾಗಿ ಒಂದು ವೇಳೆ ಏನಾದರೂ ಈ ಜಾಗದಲ್ಲಿ ಮೈತ್ರಿ ಅಭ್ಯರ್ಥಿ ಜಾಗದಲ್ಲಿ ಸುಮಲತಾ ಅವರು ಬಂದರೆ ಆ ಜಾಗದಲ್ಲಿ ಸ್ಟಾರ್ ಚಂದ್ರು ಬರ್ಬೋದು. ಅಥವಾ ಬ್ಯಾಡ್ ಬಿಡ್ರಿ, ನಾನು ಮಂಡ್ಯ ಕಡೆಗೇನೆ ಒಲವಿಟ್ಟಿದ್ದೇನೆ, ನಾನು ಮಂಡ್ಯದ ಸೊಸೆ, ನಾನು ಗೌಡ್ತಿ ಅಂತ ಹೇಳ್ತಾ ಇರೋ ಸುಮಲತಾ ಮಂಡ್ಯಕ್ಕೋಸ್ಕರ ಪಟ್ಟು ಹಿಡಿದು ನಿಂತ್ಕೊಂಡ್ರೆ ಅವರು ಮೈತ್ರಿ ಅಭ್ಯರ್ಥಿ ಆಗಬಹುದು, ಅಥವಾ ಅವರು ಪಕ್ಷೇತರ ಅಭ್ಯರ್ಥಿ ಆಗಬಹುದು. ಅವರು ಎಲ್ಲರನ್ನೂ ಮೀಟ್ ಮಾಡಿದ್ದಾರೆ, ಜೆ ಪಿ ನಡ್ಡಾ ಇಂದ ಹಿಡಿದು ಎಲ್ಲರನ್ನೂ ಮೀಟ್ ಮಾಡಿದ್ದಾರೆ. ಅದರ ಜೊತೆಗೆ ಅಮಿತ್ ಶಾನೂ ಮೀಟ್ ಮಾಡಿದ್ದಾರೆ. ಅದರ ಜೊತೆಗೆ ಮಾನ್ಯ ಪ್ರಧಾನ ಮಂತ್ರಿಗಳನ್ನು ಕೂಡ ಅವರು ಭೇಟಿ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಒಂದು ಕೆಲಸ ಮಾಡೋಣ, ಕಾಂಗ್ರೆಸ್ ಮನಸ್ಸಲ್ಲೂ ಬಿಜೆಪಿ ಮತ್ತು JDS ನಾಯಕರು ಮೈತ್ರಿಯನ್ನು ಮಾಡ್ಕೊಳ್ಳೋದಕ್ಕೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಇದು ಒಂದೊಂದು ಸಲ ಹೋದರೆ ಸಾಕು, ಕ್ವಿಕ್ಕಾಗಿ ಹೋಗ್ಬಿಡೋಣ ಇದನ್ನು. ಓಕೆ, ಸೊ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕಾಗಿ ಬಿಜೆಪಿ ಮತ್ತು JDS ಎರಡೂ ಕೂಡ ಫೈಟ್ ನಡೆಸ್ತಾ ಇದೆ. ಹೇಳಿ ಕೇಳಿ JDSನವರ ರಣಕಣ ಯುದ್ಧ ಭೂಮಿ, ಅದನ್ನು ಬಿಟ್ಕೊಡ್ತಾರಾ ಇವ್ರು JDSನವರು? ಅದು ಕೂಡ ಸುಮಲತಾ ಅಕ್ಕ ಅವ್ರಿಗೆ ಬಿಟ್ಕೊಡ್ತಾರಾ? ಕಳೆದ ಸಲ ಎಲ್ಲ ಜಗಳ ಆಡ್ಕೊಂಡು ಬಂದವರು, ಹೋರಾಡ್ಕೊಂಡು ಬಂದವರು ಸುಮಲತಾ ಅವ್ರಿಗೆ ಬಿಟ್ಕೊಡ್ತಾರಾ? ಹಂಗೆಲ್ಲ ಅನ್ಸ್ಬಿಡುತ್ತಾ ನಿಮಗೆ? ನನಗೇನೋ ಹಂಗೆ ಅನ್ಸ್ಲಿಕ್ಕಿಲ್ಲಪ್ಪ. JDSಗೆ ಕ್ಷೇತ್ರ ಒಲಿದ್ರೆ ಸುಮಲತಾ ಅವ್ರನ್ನ ಎಲ್ಲಿ ಕರ್ಸ್ಕೊಳ್ತಾರೆ? ಏನು ರಾಜ್ಯಸಭೆಗೆ ತಳ್ತಾರಾ, ಅಥವಾ ಇಲ್ಲೇನಾದರೂ ಬೆಂಗಳೂರು ಉತ್ತರಕ್ಕೂನವ ಅಥವಾ ಬೆಂಗಳೂರು ಸೆಂಟ್ರಲ್ಗೂನುವ ಅದೆಲ್ಗೂ ಕರ್ಕೊಂಬರ್ತಾರ ಗೊತ್ತಿಲ್ಲ. ಬ್ಯಾಡ್ ಹೋಗ್ರಿ ರೇ, ನಮ್ಗೆ ಯಾರ್ದು ಸೀಟು, ನಾನು ಇಷ್ಟು ದಿನ ನಿಮಗೆ ಬೆಂಬಲ ಕೊಡ್ಲಿಲ್ವಾ ಅಂತ ಅನ್ನಬಹುದಾಗಿರುವ ಸುಮಲತಾ ಮೇಡಮ್ ಅವರು ಮತ್ತೆ ಸ್ವಾಭಿಮಾನ ಅಂದ್ಬಿಟ್ಟು ಹೋರಾಟ ಮಾಡ್ತಾರ? ಐ ಡೋಂಟ್ ಥಿಂಕ್ ಸೊ. ಯಾಕೆಂತಂದ್ರೆ ಅವ್ರಿಗೊಂದು ಪಕ್ಷದ ಒಲವು, ಪಕ್ಷದ ಗೆಲುವು, ಪಕ್ಷದ ನಿಲುವು ಇಲ್ಲ ಅಂತಂದ್ರೆ ಈ ಸಲ ಮಂಡ್ಯದಲ್ಲಿ ಸುಮಲತಾ ಅವರು ಪಕ್ಷೇತರವಾಗಿ ನಿಂತುಕೊಂಡ್ರೆ ಐ ಡೋಂಟ್ ಥಿಂಕ್ ಇಟ್ ಈಸ್ ಈಸಿ ಫಾರ್ ಹರ್. ಇರ್ಲಿ, ಮೈತ್ರಿ ಅಭ್ಯರ್ಥಿಯಾಗಿ ಈ ಸಲ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರಾ? ಮಂಡ್ಯ ಕ್ಷೇತ್ರ ಬಿಟ್ಟು ಹೋಗಲ್ಲ ಅಂತ ಸಂಸದೆ ಸುಮಲತಾ ಮೇಲಿಂದ ಮೇಲೆ ಇನ್ಕ್ಲೂಡಿಂಗ್ ಟುಡೇ ಇವತ್ತು ಹೇಳ್ತಾನೆ ಇದ್ದಾರೆ. ಯಾರಿಗೆ ಮಂಡ್ಯ ಕ್ಷೇತ್ರ ಸಿಕ್ಕರೂ ಕೂಡ ಭಾರಿ ಪೈಪೋಟಿ ಪಕ್ಕ ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ. ಬಿಕಾಸ್ ಕಾಂಗ್ರೆಸ್ಸು ಬಹಳ ದೊಡ್ಡ ಮಟ್ಟದಲ್ಲಿ ತನ್ನ ಬೇಸ್ನ ಸ್ಟ್ರಾಂಗ್ ಮಾಡ್ಕೊಂಡಿದೆ ಮಂಡ್ಯದಲ್ಲಿ ಅನ್ನೋದು ಕೂಡ ಅತ್ಯಂತ ಸುಸ್ಪಷ್ಟ. ಮುಂದಕ್ಕೆ ಹೋಗೋಣ, ಬೇರೆ ಬೇರೆ ವಿಷಯಗಳಿದ್ದಾವೆ. ಎಸ್, ಲೆಟ್ಸ್ ಗೋ ಫಾರ್ ಇಟ್ ಪ್ಲೀಸ್. ಓಕೆ, ಮಂಡ್ಯದ ಮತ ಲೆಕ್ಕಾಚಾರಕ್ಕೆ ಬಂದ್ಬಿಡ್ತೀನಿ. ಒಕ್ಕಲಿಗರು 7,89,420, ದಲಿತರು 3,03,601, ಕುರುಬರು 1,71,854, ಲಿಂಗಾಯತರು 1,61,436. ಸೊ ಬೇಸಿಕಲಿ ಒಕ್ಕಲಿಗ ಡಾಮಿನೆಂಟ್ ಲೋಕಸಭಾ ಕಾನ್ಸ್ಟಿಟ್ಯೂಯನ್ಸಿ. ಮುಸಲ್ಮಾನರು 1,29,000 ಜನ ಇದ್ದಾರೆ, ಬೆಸ್ತರು 56,000 ಜನ ಇದ್ದಾರೆ, ವಿಶ್ವಕರ್ಮ 31,000 ಜನ ಇದ್ದಾರೆ, ಕ್ರೈಸ್ತರು 26,623 ಜನ ಇದ್ದಾರೆ. ಬೆಂಗಳೂರು ರೂರಲ್ದು ಒಂದು ಸ್ವಲ್ಪ ಮತ ಲೆಕ್ಕಾಚಾರವನ್ನ ನಾವು ಗಮನಿಸಿ ಬಿಡುವ ಪ್ರಯತ್ನ ಈ ಕ್ಷಣದಲ್ಲಿ ನಿಮ್ಮ ಮುಂದೆ. ಅದು ಕೂಡ ಅಷ್ಟೇ ಒಕ್ಕಲಿಗ ಡಾಮಿನೇಟೆಡ್ ಕಾನ್ಸ್ಟಿಟ್ಯೂಯನ್ಸಿ. 14 ಲಕ್ಷ ಜನ ಇದ್ದಾರೆ ಒಕ್ಕಲಿಗರು, 14,31,953. ಟೋಟಲ್ ಎಷ್ಟು ಗೊತ್ತಾ? ಬೆಂಗಳೂರು ಗ್ರಾಮಾಂತರದಲ್ಲಿ 25 ಲಕ್ಷ ಜನ ಮತದಾರರು ಬರೋದು, 25 lakhs. ಅದರಲ್ಲಿ ಒಕ್ಕಲಿಗ ಡಾಮಿನೆನ್ಸ್ ಜಾಸ್ತಿ ಇದೆ. ಅಲ್ಪಸಂಖ್ಯಾತರು 3,63,000 ಜನ ಇದ್ದಾರೆ. ಕಮ್ ಬ್ಯಾಕ್ ಟು ದಿ ಲಾಸ್ಟ್ ಸ್ಕ್ರೀನ್ ಪ್ಲೀಸ್. ಇತರರು 65,000 ಜನ ಇದ್ದಾರೆ. ಒಟ್ಟು 25,58,260 ಜನ ಇದ್ದಾರೆ. ಬೆಸ್ತರು 31,000 ಜನ ಇದ್ದಾರೆ. ಕುರುಬರು 43,086 ಜನ ಇದ್ದಾರೆ. ಟೋಟಲಿ ಲುಕ್ ಅಟ್ ದಿಸ್ ನಂಬರ್, 25,58,260. 25 ಲಕ್ಷ ಮತದಾರ ಪ್ರಭುಗಳು, ಮತದಾರ ಬಂಧುಗಳು ಬೆಂಗಳೂರು ಗ್ರಾಮಾಂತರದಲ್ಲಿದ್ದಾರೆ. ಅಲ್ಪಸಂಖ್ಯಾತರು ಅಷ್ಟೇನು ಕಡಿಮೆ ಇಲ್ಲ, 3,63,000 ಜನ ಇದ್ದಾರೆ. SC STಗಳು 3,17,000 ಜನ ಇದ್ದಾರೆ. ಲಿಂಗಾಯತರು 1,45,635 ಜನ ಇದ್ದಾರೆ. ಹಾಗಾಗಿ ಇವತ್ತು ಜಗಳ ಅಲ್ಲ, ಇವತ್ತು ಚರ್ಚೆ, ಇವತ್ತೊಂದು ಮಂಥನ. ಏನು ಮಾಡ್ಬೋದು?
ಹೇಗಾಗ್ಬೋದು, ಎಲ್ಲಿಗೆ ಹೋಗ್ಬೋದು, ಇದನ್ನ ನಾವು ಇವಾಗ ಮಾತನಾಡಬೇಕಾಗತ್ತೆ. ಫ್ಯಾಂಟಾಸ್ಟಿಕ್. 5 ಜನ ಗೆಸ್ಟ್ಗಳು ನಮ್ಮನ್ನ ಇವತ್ತು ಚರ್ಚೆಯಲ್ಲಿ ಜಾಯ್ನ್ ಆಗಿದ್ದಾರೆ. ಸೀತಾರಾಮೇಗೌಡರು, ಹಿರಿಯ ಪತ್ರಕರ್ತರು, ಈಗ ಲೈವ್ನಲ್ಲಿ. BV ಶಿವಶಂಕರ್, ಖ್ಯಾತ ಮತ್ತು ಹಿರಿಯ ಪತ್ರಕರ್ತರು, ಇವಾಗ ಲೈವ್ನಲ್ಲಿ. ನಮ್ಮೊಟ್ಟಿಗೆ ಸ್ಟುಡಿಯೋದಲ್ಲಿ ಅಶ್ವಿನ್ ಕುಮಾರ್, JDSನ ಯುವ ಮುಖಂಡ, ಯುವ ನಾಯಕ, ಲೈವ್ನಲ್ಲಿ. ಪ್ರಸಾದ್ ಪ್ರಾಬಬಲಿ ಅಲ್ಲಿರ್ಬೇಕಾಗಿತ್ತು, ಈಗ ಒಂದು ಸ್ವಲ್ಪ ತಿಂಗಳಿಂದ ಇಲ್ಲಿ ಬಂದಿದ್ದಾರೆ. ಕಾಂಗ್ರೆಸ್ನ ವಕ್ತಾರರು ನಮ್ಮೊಟ್ಟಿಗೆ ಸ್ಟುಡಿಯೋದಲ್ಲಿ. ಸಂಕೀರ್ತ್ ಬಿಜೆಪಿಯ ಯುವ ಮುಖಂಡ ನಮ್ಮೊಟ್ಟಿಗೆ ಲೈವ್ನಲ್ಲಿ. ನಾನು ಸೀತಾರಾಮೇಗೌಡರಿಗೆ ಹೋಗ್ತೀನಿ. ಸರ್, ಹೇಗಿದ್ದೀರಿ ಸರ್? ಹೌ ಆರ್ ಯು ಡೂಯಿಂಗ್ ಸೀತಾರಾಮೇಗೌಡ್ರೆ? ಚೆನ್ನಾಗಿದ್ದೀನಿ. ಫ್ಯಾಂಟಾಸ್ಟಿಕ್ ಸರ್. ಕಳೆದ ಅದು ನನ್ನ ಹೆಸರು ಹಲೋ ಸರ್, ನನ್ನ ಹೆಸರು ಸೀತಾರಾಮೇಗೌಡ ಅಲ್ಲ, ಸೂತಾರಾಮೇಗೌಡ. ಮಾಡಿ ಏನ್ ಮಾಡ್ಬೇಕು ಹೇಳಿ. ದಯವಿಟ್ಟು ನೀವು ಏನ್ ಮಾಡ್ಬೇಕು ಅಂತಂದ್ರೆ ಮೊದಲು ನನ್ನ ಕ್ಷಮೆಯನ್ನು ಒಪ್ಕೊಳ್ಬೇಕು ಸರ್. ನೀವು ಇರ್ಲಿ ಸರಿ, ಆಯ್ತು. ಅಂತ ದೊಡ್ಡ ಪ್ರಮಾದ ಏನಲ್ಲ, ಹೇಳಿ. ಸೋ ಸ್ವೀಟ್ ಆಫ್ ಯು ಸರ್. ಫ್ಯಾಂಟಾಸ್ಟಿಕ್ ಸರ್. ದಶಕಗಳ ಕಾಲದಿಂದ ಪತ್ರಕರ್ತರಾಗಿದ್ದೀರಿ ಮತ್ತು ಇಡೀ ರಾಜ್ಯವನ್ನ ಗಮನಿಸಿದ್ದೀರಿ. ತಾವು ಪರ್ಟಿಕ್ಯುಲರ್ಲಿ ಯಾವ ಕಾನ್ಸ್ಟಿಟ್ಯೂನ್ಸಿ ಅಧ್ಯಯನ ಮಾಡಿದ್ದೀರಿ ಮತ್ತು ನಿಮಗೆ ಏನನ್ಸುತ್ತೆ? ನಿಮ್ಮ ಅನುಭವದ ಮೂಸೆಯಿಂದ ಒಂದಿಷ್ಟು ವಿಷಯಗಳು ಹೊರಗೆ ಬರಲಿ ಸರ್. ಈ ಯುದ್ಧಗಳ ನಡುವೆ ಮುಖ್ಯವಾಗಿ ನಾವು ಬೆಂಗಳೂರು ಗ್ರಾಮಾಂತರ ಮತ್ತು ಹಾಸನ ಎರಡರ ಬಗ್ಗೆ, ಕ್ಷಮಿಸಿ, ಮಂಡ್ಯ, ಈ ಎರಡರ ಬಗ್ಗೆ ಈ ಕ್ಷಣಕ್ಕೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಗೋ ಹೆಡ್ ಪ್ಲೀಸ್, ದಯಮಾಡಿ ಮಾತಾಡಿ. ಒಳ್ಳೆದಾಯ್ತು. ನಾನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಬಗ್ಗೆನೆ ನನ್ನ ವಿಷಯಗಳನ್ನು ಹಂಚಿಕೊಳ್ತೇನೆ. ಪ್ರಾಯಶಃ ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಒಂದು ಚಟುವಟಿಕೆಯನ್ನ ನಾನು ಸುಮಾರು 40 ವರ್ಷಗಳಿಂದಲೂ ಸಹಿತ ಗಮನಿಸ್ಕೊಂಡು ಬರ್ತಾ ಇದ್ದೇನೆ. ಈ ಕ್ಷೇತ್ರದಿಂದ ಹೆಚ್ಚು ಕಡಿಮೆ ಚಂದ್ರಶೇಖರ ಮೂರ್ತಿಯವರು ಜಾಸ್ತಿ ಅವಧಿಯಲ್ಲಿ ಗೆಲ್ಲುವಂಥ ಒಂದು ಅವಕಾಶವನ್ನು ಪಡ್ಕೊಳ್ತಾರೆ. ಅಷ್ಟಿದ್ರೂ ಸಹಿತ ಈ ಕ್ಷೇತ್ರದ ಜನ ಪ್ರಾಯಶಃ ಒಂದು ರೀತಿಯಲ್ಲಿ ಒಂದು ಸಾರಿ ಏನಾದರೂ ಒಬ್ಬರನ್ನ ನಂಬಿಕೊಂಡ್ರೆ ಮತ್ತೆ ಅವ್ರನ್ನೇ ನಂಬಿಕೊಳ್ತಕ್ಕಂಥ ಒಂದು ಸ್ಥಿತಿಯಲ್ಲೇ ಇದ್ದಾರೆ ಜನ. ಹೇಗೆಂದರೆ 4 ಸಾರಿ ಒಬ್ಬ ಏನೂ ಕೆಲಸ ಮಾಡಿಲ್ಲ ಅಂಥೇಳಿ ವಿರೋಧ ಮಾಡ್ತಾನೆ ಬಂದು ಅವ್ರನ್ನ ಗೆಲ್ಲಿಸೋಂಥ ಸಂದರ್ಭ ಒದಗಿ ಬರುತ್ತಲ್ಲ, ಅದು ಭಾಳ ವಿಶೇಷ ಅಂತ ನಾವು ಭಾವಿಸ್ಕೊಂಡಿದ್ದೇನೆ. ಈಗಿನ ಪರಿಸ್ಥಿತಿಯನ್ನು ನೋಡಿದ್ರೆ, ಅಂದರೆ ಕಳೆದ ಸಾರಿ ಮೋದಿ ಅಲೆ ಇತ್ತು, ರಾಜ್ಯದಲ್ಲಿ ಇತ್ತು, 25 ಸ್ಥಾನಗಳಲ್ಲಿ BJP ಗೆದ್ದರು. ಅಂಥದ್ರಲ್ಲಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕ್ಷೇತ್ರದಲ್ಲಿ ಮಾತ್ರ ಕಾಂಗ್ರೆಸ್ ಅಭ್ಯರ್ಥಿ ನಮ್ಮ DK ಸುರೇಶ್ ಅವರು ಗೆಲ್ತಾರೆ. ಅವ್ರು ಗೆಲ್ಲೋದಕ್ಕೂ ಒಂದು ಕಾರಣ ಇದೆ. ನನಗೆ ಗೊತ್ತಿರೋ ಪ್ರಕಾರ, ನೀವು ಈಗಾಗಲೇ ಆ ವಿಷಯವನ್ನು ಪ್ರಸ್ತಾಪ ಮಾಡಿದಿರಿ, ಇಲ್ಲಿ ಒಕ್ಕಲಿಗ ಸಮುದಾಯದ ಜನ ಜಾಸ್ತಿ ಇದ್ದಾರೆ. ಅದು ಎಲ್ಲದಕ್ಕಿಂತ ಇವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸುಮಾರು 4-5 ತಾಲೂಕುಗಳಲ್ಲಿ ಅವರು ಪೂರ್ಣ ಪ್ರಮಾಣದಲ್ಲಿ ಡಾಮಿನೇಟ್ ಮಾಡಿದರು. ಇನ್ನೊಂದು ಬಹಳ ಪ್ರಮುಖವಾದ ವಿಷಯ ಏನಂತಂದ್ರೆ, ಮೋದಿಯವರು ಅಂದರೆ BJP ಪಕ್ಷದವರು ಯಾವುದೇ ಕಾರಣಕ್ಕೆ ನನಗನ್ಸೋ ಮಟ್ಟಿಗೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನ ಕಾನ್ಸಂಟ್ರೇಟ್ ಮಾಡಲೇ ಇಲ್ಲ. ಒಂದು ರೀತಿಯಲ್ಲಿ ನಿರಾಶಾದಾಯಕವಾದಂಥ ಪ್ರದರ್ಶನ ಮಾಡಿದ್ರು. ಅದು ಎಲ್ಲದರ ಜೊತೆಗೆ ಈ ಏನು DK ಸಹೋದರರ ಜೊತೆಯಲ್ಲಿ ನನಗೆ ಅನ್ಸೋ ಮಟ್ಟಿಗೆ ಯಡಿಯೂರಪ್ಪನವರಿದ್ರು. ಹಿಂಬದಿಯಲ್ಲಿ ಯಡಿಯೂರಪ್ಪನವರು ಸಹಕಾರ ಮಾಡಿದ್ದಾರೆ ಅಂತೇಳಿ ನನಗೆ ಅನ್ನಿಸ್ತದೆ ಬಹಳ ಸಂದರ್ಭದಲ್ಲಿ. ಆ ಕಾರಣದಿಂದ ಬೇರೆ ಬೇರೆ ವರ್ಗದವರನ್ನು ಸಹಿತ ಅವರು ಸಾಕಷ್ಟು ಪ್ರಮಾಣದಲ್ಲಿ ಓಲೈಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಏನು DK ಶಿವಕುಮಾರ್ ಮತ್ತು DK ಸುರೇಶ್ ಇದಾರಲ್ಲ, ಅವರು ಮೊದಲಿಂದಲೂ ಸಹಿತ ಚುನಾವಣೆ ವಿಷಯದಲ್ಲಿ ಸಾಕಷ್ಟು ಮಟ್ಟಿಗೆ ತಂತ್ರಗಳನ್ನ ಮಾಡ್ಕೊಂಡು ಬಂದಂತವ್ರು. ಒಂದು ಸಣ್ಣ ಉದಾಹರಣೆಯನ್ನ ನಾನು ಹೇಳ್ತೇನೆ. ಈ DK ಶಿವಕುಮಾರ್ ಅವರು 700 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸ್ಪರ್ಧೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ತಮ್ಮ ಸ್ವಂತ ಊರಿನಲ್ಲೇ ವಿರೋಧ ಇರುತ್ತೆ. ಒಂದು ಸುಮಾರು 300-400 ಜನ ವಿರೋಧ ಮಾಡ್ತಕ್ಕಂಥದ್ದನ್ನ ನಾವು ಗಮನಿಸ್ಕೊಂಡ್ ಬಂದಿದ್ವಿ. ಅಂತ ಸಂದರ್ಭದಲ್ಲಿ ಅವರು ಹೋಗಿ ರಾತ್ರೋರಾತ್ರಿ ಪೂರ್ಣ ಪ್ರಮಾಣದಲ್ಲಿ ಆ ಜನರನ್ನ ಓಲೈಸಿ ಅವ್ರಿಗೆ ಏನೇನು ಮಾಡ್ಬೋದೋ ಎಲ್ಲ ಕೆಲಸವನ್ನು ಮಾಡಿ ಗೆಲ್ತಕ್ಕಂಥ ಕೆಲಸ ಮಾಡ್ತಾರೆ. ಆ ಸಂದರ್ಭದಲ್ಲಿ ಸ್ವಾಮಿ ಅನ್ನುವಂಥವ್ರನ್ನ, UK ಸ್ವಾಮಿ ಅನ್ನುವಂಥವ್ರನ್ನ ಕೇವಲ 300-400 ಓಟ್ಗಳಲ್ಲಿ ಮಾತ್ರ ಸೋಲಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಆಮೇಲೆ ಇನ್ನೊಂದು ತಂತ್ರಗಾರಿಕೆ ಅವ್ರದ್ದು ಏನಂತಂದ್ರೆ, DK ಸಹೋದರದ್ದು ಯಾರನ್ನ ಯಾವ ರೀತಿಯಲ್ಲಿ ಬೇಕಾದರೂ ಸಾಕಷ್ಟು ಮಟ್ಟಿಗೆ ಬೆಂಡ್ ಮಾಡ್ತಕ್ಕಂಥ ಒಂದು ಒಲಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ. ನಾವು ನೇರವಾಗಿ ಕ್ಷೇತ್ರದಲ್ಲೇ ಇರ್ತೀವಿ, ಬೇರೆಯವರಿಗೆ ನೀವು ಅವಕಾಶ ಕೊಟ್ಟರೆ ಅವ್ರು ಇಲ್ಲಿಗೆ ಬರೋದಿಲ್ಲ. ಆ ಕಾರಣದಿಂದ ಜನ ಏನು ಯೋಚನೆ ಮಾಡ್ತಾರೆ ಅಂದರೆ, ಇವನು ನಮ್ಮ ಮಧ್ಯೆ ಇರ್ತಾನಪ್ಪ, ಆ ಕಾರಣದಿಂದ ಇವನಿಗೆ ಓಟ್ ಕೊಡಬೇಕು ಅನ್ನೋಂಥ ಒಂದು ವಿಚಾರ ಇದೆ. ಇವತ್ತಿಗೂ ಸಹಿತ ಈ ಕ್ಷೇತ್ರದಲ್ಲಿ KS ಮಂಜುನಾಥ್ ಅವರನ್ನ ನಿಲ್ಲಿಸಬೇಕು ಅನ್ನೋಂಥ ವಿಷಯ ಈಗಾಗಲೇ ಪ್ರಸ್ತಾಪ ಆಗ್ತಾ ಇದೆ. ಯಾಕೆ ಅವ್ರನ್ನ ನಿಲ್ಲಿಸಬೇಕು ಅಂತ ಯೋಚನೆ ಮಾಡ್ತಾರೆ ಅಂದರೆ, JDS ಅವರು
JDSನವರು ಪೂರ್ಣ ಪ್ರಮಾಣದಲ್ಲಿ ಅವರಿಗೆ ಕೆಲಸ ಮಾಡ್ತಾರೆ, ಆಮೇಲೆ BJPಯವರು ಸಹಿತ ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡ್ತಾರೆ ಎನ್ನುವಂಥ ಒಂದು ನಂಬಿಕೆಯಿಂದ ಇಷ್ಟೆಲ್ಲರ ನಡುವೆಯೂ ಸಹಿತ ಅವರ ತಂತ್ರಗಾರಿಕೆಗಳ ಮುಂದೆ ಪ್ರಾಯಶಃ ಒಬ್ಬ ವೈದ್ಯರಾಗಿದ್ದಂಥವರು ಅಷ್ಟು ಸುಲಭವಾಗಿ ಗೆಲ್ತಾರೆ ಅಂತ ನಾವು ಹೇಳಕ್ ಬರುವುದಿಲ್ಲ. ಅಷ್ಟು ಮಟ್ಟಿಗೆ ಈಗಾಗಲೇ ಅವರು ಪ್ರಯೋಗ ಶುರು ಮಾಡಿದ್ದಾರೆ. ತಮ್ಮ ಚುನಾವಣೆ ಪ್ರಶ್ನೆ ಬಂದಾಗ ಯಾರ್ಯಾರನ್ನ ಎಲ್ಲೆಲ್ಲಿ ಬೇಕೋ ಅವರನ್ನು ಮುಟ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ. ಅದಲ್ಲದೆ ಈಗಾಗಲೇ ನನಗನ್ಸೋ ಮಟ್ಟಿಗೆ ಚನ್ನಪಟ್ಟಣ ಕ್ಷೇತ್ರ ಏನಿದೆ ಆ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸು ಕಳೆದ 2-3 ಸಾರಿಯಿಂದನೂ ಸೋಲ್ತಾನೆ ಬರ್ತಾ ಇದೆ. ಆ ಸೋಲ್ತಾ ಬರ್ತಾ ಇದ್ರು ಸಹಿತ ಅವರ ಚುನಾವಣೆಯಲ್ಲಿ ಹೆಚ್ಚು ಮತಗಳನ್ನು ಗಳಿಸ್ತೇವೆ, ಅದಕ್ಕೋಸ್ಕರ ಏನೇನು ತಂತ್ರ ಮಾಡಬೇಕು, ಯಾರ್ಯಾರನ್ನ ಎಳಿಬೇಕು ಅನ್ನೋಂಥ ಒಂದು ಕೆಲಸವನ್ನು ಶುರು ಮಾಡಿದ್ದಾರೆ. ಈಗಾಗಲೇ ಇಲ್ಲಿ ಏನು ಮಾಜಿ ಶಾಸಕ ಆಗಿದ್ದಂಥ ಒಬ್ಬ ಅಶ್ವಥ್ ಅನ್ನೋಂಥವರನ್ನು ತಮ್ಮ ಬಲಕ್ಕೆ ಹಿಡಿಕೊಂಡಿದ್ದಾರೆ. ಈಗಾಗಲೇ ಬೇರೆ ಬೇರೆಯವರನ್ನ ಮುಸ್ಲಿಂ ಸಮುದಾಯವನ್ನು ತಮ್ಮ ಬಲಕ್ಕೆ ಹಿಡಿಕೊಂಡಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು ಮುಸ್ಲಿಮರ ಓಟುಗಳಿಂದ ಗೆದ್ದರು ಅನ್ನುವಂಥದ್ದು ಅದೇನು ಅಕ್ಷರಶಃ ಸತ್ಯ. ಆ ಕಾರಣದಿಂದ ಅವರನ್ನ ಮುಸ್ಲಿಮರನ್ನ ಓಲೈಸಿಕೊಂಡ್ರೆ ಪ್ರಾಯಶಃ ನಾವು ಈ ಚನ್ನಪಟ್ಟಣ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬ್ಯಾಲೆನ್ಸ್ ಮಾಡ್ಬೋದು ಅನ್ನೋಂಥ ಒಂದು ಲೆಕ್ಕ ಇಟ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಬೇರೆ ಬೇರೆ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಅವರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಒಲಿದು ಕೆಲಸ ಮಾಡ್ತಕ್ಕಂಥವ್ರು ಈಗ ಶಾಸಕರು, ರಾಮನಗರದಲ್ಲಿ ಶಾಸಕರು ಇದ್ದಾರೆ, ಮಾಗಡಿಯಲ್ಲಿ ಶಾಸಕರಿದ್ದಾರೆ. ಅದೇ ರೀತಿಯಲ್ಲಿ ಬೆಂಗಳೂರು ನಗರ ಪ್ರದೇಶದಲ್ಲಿ ಸಾಕಷ್ಟು ಮಟ್ಟಿಗೆ ಡಾಮಿನೇಟ್ ಮಾಡಿದ್ದಾರೆ. ಈ ಎಲ್ಲ ಕಾರಣಗಳಿಂದ ಇವತ್ತಿಗೂ ಸಹಿತ ಅವರ ವಿರುದ್ಧ ಗೆಲ್ಲಬೇಕು ಅಂತಂದ್ರೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡಲೇಬೇಕಾಗ್ತದೆ ವಿರೋಧಿಗಳು. ಈಗ ಗೊಂದಲದಲ್ಲಿದ್ದಾರೆ. ನನಗನ್ಸೋ ಮಟ್ಟಿಗೆ ಈಗಲೂ ಸಹಿತ ವಿರೋಧಿಗಳನ್ನ ಗೊಂದಲದಲ್ಲಿ ಇಡ್ತಕ್ಕಂಥ ಕೆಲಸವನ್ನ ಅವ್ರು ಮಾಡ್ತಾನೆ ಇದ್ದಾರೆ. ಈಗ ಶಿವಕುಮಾರ್ ಹೇಳ್ತಾರೆ ನನ್ನ ಸಹೋದರ ಅಷ್ಟೇ ಅಲ್ಲ, ನನ್ನ ಮಗ ಸಹಿತ ಅಂತ ಈಗಾಗಲೇ ಶುರು ಮಾಡಿದ್ದಾರೆ. ಅವರು ಕನಕಪುರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬಂದು ಪ್ರವಾಸ ಮಾಡ್ತಾ ಇದ್ದಾರೆ. ಅದು ಈ ಎಲ್ಲ ಕಾರಣಗಳಿಂದ ಸಾಕಷ್ಟು ಮಟ್ಟಿಗೆ ಅವರು ಕಸರತ್ ಮಾಡ್ತಾ ಇದ್ದಾರೆ. ಅವರು ಮೊದಲು ಈಗ ಒಂದು 15-20 ದಿವಸ, ಒಂದು ತಿಂಗಳ ಹಿಂದೆ ನಾನು ನಿಂತ್ಕೊಳ್ಳೋದಿಲ್ಲ, ಬೇರೆಯವ್ರನ್ನ ಯಾರನ್ನಾರು ನಿಲ್ಲಿಸ್ತೇನೆ ಅನ್ನುವಂಥ ಒಂದು ಪ್ರಯೋಗ ಮೂಲ ಉದ್ದೇಶ ಏನಂತಂದ್ರೆ, ಹೌದು, ಅದು ಮೂಲ ಉದ್ದೇಶ ಏನಪ್ಪ ಅಂತಂದ್ರೆ ಅವರೆಲ್ಲರ ಈಗೇನು ಎಲ್ಲರೂ ಒತ್ತಾಯಪೂರ್ವಕವಾಗಿ ನೀನೇ ನಿಂತ್ಕೋ, ನೀನ್ ನಿಂತ್ಕೊಂಡ್ರೆ ಮಾತ್ರ ಗೆಲ್ಲಕ್ ಸಾಧ್ಯ ಅಂತ ಒತ್ತಡ ತರಲಿ ಅನ್ನುವಂಥ ಒಂದು ತಂತ್ರಗಾರಿಕೆ ಅದ್ರ ಹಿಂದೆ ಅಡಗಿದೆ. ಸಿಪಿ ಯೋಗೇಶ್ವರ್ ಏನಾದ್ರು ಬಿಜೆಪಿಯಿಂದ ಅಥವಾ ಬಿಜೆಪಿ JDS ಮೈತ್ರಿಯಿಂದ ಸ್ಪರ್ಧೆ ಮಾಡಿದರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಏನಾದ್ರೂ ವರ್ಕೌಟ್ ಆಗ್ಬೋದಾ? ಈಗ ಇಲ್ಲ, ಯಾವುದೇ ಕಾರಣಕ್ಕೂ ವರ್ಕೌಟ್ ಆಗೋದಿಲ್ಲ. ಕಾರಣ ಏನಂತಂದ್ರೆ ಈಗ ಇರ್ತಕ್ಕಂಥ ಸಮಾನಾಂತರವಾದಂಥ ಅಭ್ಯರ್ಥಿಗಳೇ ಆಗ್ಬೇಕಾಗತ್ತೆ. CP ಯೋಗೇಶ್ವರ್ ಒಂದ್ಸಾರಿ ಆಗ್ಲೇ ನಿಂತ್ಕೊಂಡು ಸೋತಿರೋಂಥ ಅಭ್ಯರ್ಥಿ ಲೋಕಸಭಾ ಚುನಾವಣೆಯಲ್ಲಿ. ಅವರಿಗೆ ಏನಾಗ್ತದೆ, ಒಳ ಒಂದು ವಿರೋಧಗಳಿದ್ದಾವೆ. ಆ ಒಳ ವಿರೋಧಗಳನ್ನ ಅಷ್ಟು ಸುಲಭವಾಗಿ ನಾನು ವಿಶ್ಲೇಷಣೆ ಮಾಡಕ್ ಹೋಗಲ್ಲ, ಅದು ಅಷ್ಟು ಸುಲಭ ಆಗಲ್ಲ. ಅಥವಾ ಮಂಜುನಾಥ್ ಆಗ್ಲಿ ಅಥವಾ ಇವರು CP ಯೋಗೇಶ್ವರ್ ಆಗ್ಲಿ ಅವರು ಸ್ಪರ್ಧೆ ಮಾಡಿದ್ರೆ ಬಹಳ ಕಷ್ಟ ಆಗ್ತದೆ. ಆಗ ಸುಲಭವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲೋದಕ್ಕೆ ಅನುಕೂಲ ಆಗ್ತದೆ. ಈ ಡಾಕ್ಟರ್ ಮಂಜುನಾಥ್ ಅವ್ರು ನಿಂತ್ಕೊಂಡ್ರೆ ಬಿಜೆಪಿಗೆ ಇರಬಹುದಾದ ಕೆಲವು ಓಟ್ಗಳು, ಅದು ಈಗ ಬೆಂಗಳೂರು ಗ್ರಾಮಾಂತರ ಅಂತಂದ್ರೆ ಕೆಲವು ನಗರ ಭಾಗವೂ ಕೂಡ ಸೇರ್ಕೊಳ್ಳುತ್ತೆ ನೋಡಿ. RR ನಗರದಿಂದ ಹಿಡಿದು ಕೆಲವು ನಗರ ಭಾಗ, ಬಿಜೆಪಿಯ ಜಾಸ್ತಿ ಓಟ್ಗಳಿರುವ ಭಾಗ ಏನ್ ಕಡಿಮೆ ಅಲ್ಲ, 25 ಲಕ್ಷ ಜನ ಇರುವ ಕಾನ್ಸ್ಟಿಟ್ಯೂನ್ಸಿ ಅದು. ಸೊ ಬಿಜೆಪಿಯ ಕೆಲವು ಓಟ್ಗಳು ಮತ್ತು JDS ನ ಕೆಲವು ಸಾಂಪ್ರದಾಯಿಕ ಓಟ್ಗಳು ಎರಡು ಸೇರ್ಕೊಂಡು ಕಾಂಗ್ರೆಸ್ನ ಹತ್ರಕ್ಕೂ ಬರಕ್ ಸಾಧ್ಯ ಇಲ್ಲ ಅನ್ಸತ್ತಾ ನಿಮ್ಗೆ ಏನಾದ್ರು ಬೆಂಗಳೂರು ಗ್ರಾಮಾಂತರದಲ್ಲಿ? ಹಾಗನ್ಸತ್ತ ತಮ್ಗೆ? ಮತ್ತು ಮಂಜುನಾಥ್ ಅವರ ವರ್ಚಸ್ಸು ಒನ್ಸ್ ಅಗೈನ್ ಅದು ಕೂಡ ಸೇರ್ಕೊಂಡು ಇಲ್ಲ, ನನಗೆ ಸ್ಪಷ್ಟವಾಗಿ ಅನ್ನಿಸ್ತದೆ ಮಂಜುನಾಥ್ ಅವ್ರು ನಿಂತ್ಕೊಂಡ್ರೆ ಸಾಕಷ್ಟು ಮಟ್ಟಿಗೆ ಲಡತ್ ಕೊಡ್ಬೋದು. ಕಾರಣ ಏನಂದ್ರೆ ಈಗ JDS ಇದೆಯಲ್ಲ, ಕಳೆದ ಸಾರಿ ಅದು ಸೋತ್ರು ಸಹಿತ ಹತ್ತಿರಕ್ಕೆ ಸೋತಿದೆ. ಅಂದ್ರೆ ಮಾಗಡಿ ಮತ್ತು ಕನಕಪುರ ಅಲ್ಲ, ಮಾಗಡಿ ಮತ್ತು ರಾಮನಗರ ಮತ್ತು ಚನ್ನಪಟ್ಟಣದಲ್ಲಿ ಗೆದ್ದಿದ್ದಾರೆ. ಆದರೂ ಸಹಿತ ಅವ್ರ ಓಟ್ಗಳೇನು ಕಡಿಮೆ ಏನಿಲ್ಲ. ಆ ಕಾರಣದಿಂದ ಇವರಿಬ್ಬರು ಒಟ್ಟಿಗೆ ಸೇರ್ಕೊಂಡ್ರೆ ನನಗನ್ಸಿದ್ರೆ BJP ಮತ್ತು JDS ಒಟ್ಟಿಗೆ ಸೇರ್ಕೊಂಡ್ರೆ ಸಾಕಷ್ಟು ಮಟ್ಟಿಗೆ ಲಡತ್ ಕೊಡ್ಬೋದು. ಆಗ ಸ್ಪರ್ಧೆ ಬಹಳ ನೆಕ್ ಟು ನೆಕ್ ಸ್ಪರ್ಧೆ ಆಗ್ತದೆ, ರೋಚಕವಾಗಬಹುದು ಅಂತ ತಮ್ಗನ್ಸುತ್ತೆ. ಮಂಜುನಾಥ್ ಮತ್ತು ಹೌದು, ರೋಚಕ 100% ರೋಚಕ ಆಗ್ತದೆ. ಕಾರಣ ಏನಂದ್ರೆ ಆಗ ಕುಮಾರಸ್ವಾಮಿ ಸುಮ್ಮನೆ ಕೂತ್ಕೊಳ್ಳೋ. ಕುಮಾರಸ್ವಾಮಿ ಅವರು ತನ್ನ ಸ್ವಂತ ಸಂಬಂಧ ಆಗಿರೋದ್ರಿಂದ ಮಂಜುನಾಥ್ಗೆ ಆಗ ಅವರು ತಮ್ಮದೇ ಆದಂಥ ತಂತ್ರಗಳನ್ನು ಮಾಡ್ತಾರೆ. ಓಕೆ ಸರ್, ನಾನು ಮತ್ತೆ ನಿಮ್ಮನ್ನು ಮಾತನಾಡಿಸ್ತೀನಿ ಸರ್. ಇನ್ನು 2-3 ಪ್ರಶ್ನೆಗಳು ನಿಮಗೆ ಕೇಳೋದು ಬಾಕಿ ಉಳ್ಕೊಂಡಿದೆ. ನಾನು ಈಗ ಒಂದು ಬ್ರೇಕ್ ತಗೊಂಡು ಬಂದು ಬ್ರೇಕ್ನ ನಂತರದಲ್ಲಿ BV ಶಿವಶಂಕರ್ ಅವರನ್ನ ಮಾತನಾಡಿಸ್ತೀನಿ. ಇವತ್ತು ಆಕ್ಚುಲಿ ಒಂದು ಚರ್ಚೆ, ಮಂಥನ, ಇವ್ರ ನಡುವೆ ಜಗಳ ತಂದಿಟ್ಬಿಟ್ಟು ಜಗಳ ಕಾಯ್ಕೊಂಡು ಹೋಗೋದಲ್ಲ ಮನೆಗೆ. ನಾನು ಇವತ್ತು ಆ ಕೆಲಸ ಮಾಡೋದಿಲ್ಲ. ಇನ್ಫ್ಯಾಕ್ಟ್ ನಾನು ಯಾವತ್ತೂ ಮಾಡಲ್ಲ, ಅವ್ರವ್ರು ಮಾಡ್ಕೊಳ್ತಾರೆ. ಹಾಗಾಗಿ ನಾನು ಮಧ್ಯೆ ಬಾಯ್ಕಬೇಕಾಗತ್ತೆ ಅಷ್ಟೇ. ನಾನು ಬ್ರೇಕ್ ತಗೊಂಡು ಬಂದ ನಂತರದಲ್ಲಿ BV ಶಿವಶಂಕರ್ ಅವರಿಗೆ ಹೋಗ್ತೀನಿ. ಅವರಿಗೆ ಪ್ರಶ್ನೆ ಏನಿರುತ್ತೆ ಅಂತಂದ್ರೆ,
ಸುಮಲತಾ ಅವರಿಗೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಟಿಕೆಟ್ ಕೊಡಬಹುದಾ? ಮೊನ್ನೆ ಹೈಕಮಾಂಡ್ ಎಲ್ಲರನ್ನೂ ಕೂಡ ಹೋಗಿ ಭೇಟಿ ಮಾಡ್ಕೊಂಡು ಬಂದಿದ್ರು. ನನಗನ್ನಿಸ್ತು ಹೈಕಮಾಂಡೇ ಅವ್ರನ್ನ ಕರ್ಸ್ಕೊಂಡಿತ್ತು. ಮೋದಿ ಅವ್ರ ಜೊತೆಗೆ ಫೋಟೋ ಕೂಡ ಹಾಕೊಂಡ್ರು. ಹೀಗೆ ಹಾಕುವ ಮೂಲಕ ಫೈನಲಿ ಅವರಿಗೆ ಅಲ್ಲಿ ಸೀಟ್ ಸಿಗ್ಲಿಲ್ಲ ಅಂತಂದ್ರೆ, ಟಿಕೆಟ್ ಸಿಗ್ಲಿಲ್ಲ ಅಂತಂದ್ರೆ, ನೋಡಿ ನಾವೆಲ್ಲ ಪ್ರಯತ್ನ ಮಾಡಿದ್ವಿ ಅವರ ಮನವೊಲಿಸೋದಕ್ಕೆ, ಆದ್ರೂ ಕೂಡ ಅವ್ರು ಒಪ್ಕೊಳ್ಳಿಲ್ಲ, ರಾಜ್ಯಸಭೆಗೂ ಕೂಡ ಆಫರ್ ಮಾಡಿದ್ವಿ, ನಾವ್ ಏನೂ ಮಾಡಕ್ಕಾಗಲ್ಲ ಅಂತ ಏನಾದ್ರೂ ಕೈ ಬಿಟ್ಬಿಡ್ತಾರಾ? ಅಥವಾ ಏನಾದ್ರೂ ಬಂಡಾಯ ಇದ್ಬಿಡ್ತಾರಾ? ಬಂಡಾಯ ಇದ್ಬಿಟ್ರೆ ಈ ಹಿಂದೆ ಇದ್ದಂಥ ಅನುಕಂಪದ ಅಲೆ ಸುಮಲತಾ ಅವರಿಗೆ ವ್ಯಕ್ತವಾಗಿ ಬಿಡಬಹುದಾ? ಅಥವಾ ಕುಮಾರಸ್ವಾಮಿ ಅವರಿಗೆ ಸ್ಟಾರ್ ಚಂದ್ರು ಬಂದಿರೋದ್ರಿಂದ ಒಂದ್ ಸ್ವಲ್ಪ ಏನಾದ್ರೂ ಭಯ ಶುರುವಾಗಿದೆಯಾ? ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರೋ ಪುಟ್ಟರಾಜು ಅವರೋ ಅವರಿಬ್ಬರಲ್ಲಿ ಒಬ್ರು ಏನಾದ್ರೂ ಆಗಬಹುದಾ ಅಭ್ಯರ್ಥಿಯಾಗಿ? ಈ ಪ್ರಶ್ನೆಗಳು ಡಿ.ವಿ. ಶಿವಶಂಕರ್ ಅವರಿಗಿರುತ್ತೆ. ಬ್ರೇಕ್ನ ನಂತರದಲ್ಲಿ ನಾನು ನೇರವಾಗಿ ಅವರಿಗೆ ಟಾಸ್ ಓವರ್ ಮಾಡ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.